ಗೈಸ್, 2 ವೀಲ್ ಬೋಲ್ಟ್ ತರಕ್ಕೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಂದಿದ್ದೆ. ಫ್ಯಾಕ್ಟ್ರಿ ನಮ್ಮ ಗಾಡಿಗೆ ಇವಾಗ ಲೋಡ್ ಆಗ್ತಿರೋದು ಇದೇ ಹಂಚುಗಳು ಓಡಿಸ್ತಾನೆ ಇದ್ದೀನಿ. ನೋಡ್ರಿ, ಇಲ್ಲಿ ಲೆಫ್ಟಲ್ಲಿ ಒಂದು ಗಾಡಿ ಹೋಗ್ತೈತೆ, ಬಡ ದೋಸ್ತು ಗಾಡಿ. ಯಾವ ರೇಂಜಿಗೆ ಲೋಡ್ ಹೌದವ್ರು ಹಾಕಿರೋ ಸೀಲ್. ಇವಾಗ ಈ ಸೀಲಿಗೆ 20 ರುಪೀಸು, ಈ ಸೈನ್ ಇದೆಯಲ್ಲ ಇದಕ್ಕೆ 50 ರುಪೀಸು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸೂರ್ಯಪುತ್ರ ಟ್ರಕ್ ಲಾಗ್ಸ್. ನಾನು ನಿಮ್ಮ ಕಿಶೋರ್. ಸದ್ಯಕ್ಕೆ ಇವತ್ತಿನ ಲಾಗ್ ಏನಪ್ಪ ಅಂದರೆ, ಲಾಸ್ಟ್ ಲಾಗಲ್ಲಿ ಬೆಂಗಳೂರಿಗೆ ಬಂದು ಖಾಲಿ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಮನೆಗೆ ಬಂದಿದ್ದು. ಇವತ್ತಿನ ಪಯಣ ಯಾವ ಕಡೆ ಅಂದರೆ ಗೋವಾ ಕಡೆಗೆ. ಏನು ಲೋಡಪ್ಪ ಅಂದರೆ ಹಂಚು ಲೋಡು. ಗೋವಾದಲ್ಲಿ ಪಣಜಿಯಂ ಖಾಲಿ ಆಗುತ್ತೆ, ಬಟ್ ಲೋಡಿಗೆ ತುಮಕೂರಿಗೆ ಹೋಗಬೇಕು. ನಾನಿರೋದು ಇವಾಗ ಕೆಂಗೇರಿಯಿಂದ ತುಮಕೂರಿಗೆ ಹೋಗಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಪಣಜಿಯಂಗೆ ಹೋಗಿ ಖಾಲಿ ಮಾಡಬೇಕು. ಹೊರಡೋಣ. ಇವಾಗ ಟೈಮು ಕರೆಕ್ಟಾಗಿ 11 ಗಂಟೆ ಆಗೈತಿ. ಇಲ್ಲಿಂದ 2 ಬರಬೇಕು. 1 ಗಂಟೆ ಹೊತ್ತಿಗೆ ತುಮಕೂರಿಗೆ ಹೋಗ್ತೀವಿ. ಅವ್ರು 2 ಗಂಟೆ ಮೇಲೆ ಲೋಡ್ ಸ್ಟಾರ್ಟ್ ಮಾಡೋದು ಅಂತ ಹೇಳವ್ರೆ. ಹೋಗೋಣ. ಮತ್ತು ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂಚೆ ತೋರಿಸ್ತಾ ಇದ್ದಿದ್ದಷ್ಟು ಸಪೋರ್ಟು ಇವಾಗ ಬರ್ತಾಯಿಲ್ಲ, ವ್ಯೂಸು ತುಂಬ ಕಮ್ಮಿ ಬರ್ತೈತೆ. ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್. ವಿಡಿಯೋ ಇಷ್ಟ ಆದರೆ ಇಷ್ಟ ಆಗೈತೆ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ. ಏನಾದರೂ ತಿದ್ದುಪಡಿ ಮಾಡ್ಕೋಬೇಕಿದ್ರು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ಆಗಲೇ ಬಿಟ್ಟಿದ್ದೆ, ವ್ಯಾಕ್ಯೂಮ್ ರೈಸ್ ಆಗಲಿ ಅಂತ. ಇಲ್ಲಿಂದ ಹೊರಡುವ ನಮ್ಮ ಪಯಣ ಗೋವಾ ಕಡೆಗೆ. ಲೆಟ್ಸ್ ಚಲೋ ಗೈಸ್. ಟೈಮು 12:30 ಆಯಿತು. ಸದ್ಯಕ್ಕೆ ಎಲ್ಲಿದ್ದೀನಪ್ಪ ಅಂದರೆ ತುಮಕೂರು ರೀಚ್ ಆಗಿದ್ದೀನಿ. ಅವ್ರು ಬರೋಕ್ಕೆ ಹೇಳಿದ್ದು ನನ್ನ ಆ್ಯಕ್ಚುಲಿ 2 ಗಂಟೆಗೆ. ನಾನು ಇನ್ನೂ 1.5 ಅವರ್ ಮುಂಚೆನೇ ಬಂದಿದ್ದೀನಿ. ಈಗ ಏನು ಕೆಲಸನಪ್ಪ ಅಂದರೆ ನೋಡಿ, ಆ ವೀಲ್ ಬೋಲ್ಟ್ ಕಟ್ಟಾಯಿತು ಅಂದಲ್ಲ, ಅದನ್ನು ಹಾಕ್ಸ್ಲೇ ಇಲ್ಲ. ನೆನ್ನೆ ಎಲ್ಲೂ ಸಿಗಲಿಲ್ಲ ಐಟಮ್, ಭಾನುವಾರ ಆಗಿದ್ದರಿಂದ. ಈಗ ಅದಕ್ಕೆ ಇಲ್ಲಿ ತುಮಕೂರಲ್ಲಿ ಎಲ್ಲಾದರೂ ಐಟಮ್ ಹುಡುಕಿ ಆ ವೀಲ್ ಬೋಲ್ಟ್ ಹೊಡಿಸಿ ಮತ್ತೆ ಲೋಡ್ ಮಾಡಬೇಕು. ತಿಂಡಿ ಮಾಡಿಲ್ಲ, ಟಿಫನ್ ಮಾಡ್ಕೊಂಡು ಬರೋಣ, ಆಮೇಲೆ ಮುಂದೆ ಹೋಗಿ ಹಾಕ್ಸಿದ್ರೆ ಆಯಿತು. ತುಮಕೂರಲ್ಲಿ ಗ್ಯಾರೇಜ್ ಸಿಕ್ತು. 2 ಬೋಲ್ಟ್ ಕಟ್ಟಾಗಿದ್ದಾವೆ, 6 ಇದ್ದಾವೆ. ಒಂದು ಲೂಸ್ ಮಾಡಿಸೋಣ ಅಂತ ಬಂದಿದ್ದೀನಿ. ಒಂದು ವೀಲ್ ಬೋಲ್ಟು ಲೂಸ್ ಮಾಡಿಸ್ಕೊಂಡು ಹೋಗಿ ನೋಡಿ, ಇದೆ ಪಂಚರ್ ಶಾಪು. ಲೂಸ್ ಮಾಡಿಸ್ಕೊಂಡು ಹೋಗಿ ಬೋಲ್ಟ್ ತಂದು ಬೋಲ್ಟ್ ಹೊಡಿಸಿ ತಿರ್ಗಾ ಬಂದಿಲ್ಲ ಟೈಟ್ ಮಾಡಿಸ್ಕೊಂಡು ಹೋಗೋಣ. ಯಾಕಂದ್ರೆ ಟೈಮ್ ಇಲ್ಲ, ಈಗ ನಾವೇ ಲೂಸ್ ಮಾಡ್ಕೋಕೋದಕ್ಕಂದ್ರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಪಂಚರ್ ಅಂಗಡಿ ಹತ್ರ ಬಂದೆ. ಲೂಸ್ ಮಾಡಿಸ್ಕೊಂಡು ಹೋಗಿ ಬಿಚ್ಬಿಟ್ಟು ತಂದ ಹಾಕೋಣ ಅವನಿ. ಗೈಸ್, 2 ವೀಲ್ ಬೋಲ್ಟ್ ತರಕ್ಕೆ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬಂದಿದ್ದಾಯಿತು. ಒಂದು ಆಟೋನು ಅಡ್ಡೆ ಹಾಕಲಿಲ್ಲ, ಒಂದು ಬೈಕ್ ಅವರು ನಿಲ್ಲಿಸ್ತಿಲ್ಲ. ಅಯ್ಯೋ ಭಗವಂತ, ಈ ಬಿಸಿಲಲ್ಲಿ ಎಷ್ಟು ಹೊಡಿತಾಯಿದೆ ಬಿಸಿಲು ಅಂದರೆ ಕಣ್ಣೆ ಕುಗ್ತೈತೆ. ನನ್ನ ಕಲರ್ ನೋಡಿ ಕಂಪ್ಲೀಟಾಗಿ ಚೇಂಜ್ ಆಗಿ ಹೋಗ್ಬಿಡ್ತು. 2 ವೀಲ್ ಬೋಲ್ಟ್ ಥರ ಪರಿಸ್ಥಿತಿ ಹಿಂಗೆ ಆಯ್ತೆ. ಗಾಡಿ ಎಲ್ಲಿತ್ತೈತೆ ನೋಡಿ, ರೆಡಿ ಮಾಡಿಸೋಣ ಬನ್ನಿ. ಗೈಸ್, ಫೈನಲಿ ಕೆಲಸ ಮುಗೀತು ನೋಡಿ. ಅದು 2 ಬೋಲ್ಟ್ ಕಟ್ಟಾಗಿತ್ತು, 2 ಬೋಲ್ಟು ಹಾಕ್ಸಾಯಿತು. ಒಂದು ಕಾಲಿಗೆ ಬಂದವನು 2:15 ಟೈಮ್ ಆಗೋಯ್ತು. 1.5 ಅವರ್ ಇಲ್ಲೇ ಆಗೋಯ್ತು. ಕೈಯೆಲ್ಲ ಫುಲ್ಲು ಗಬ್ಬೆ ಗಲೀಜು ಹಿಡ್ದೋಗ್ಬಿಟ್ಟಿತ್ತೆ. ಇಲ್ಲಿಂದ ನಾನ್ ಸ್ಟಾಪು. ಇವಾಗ ಲೋಡಿಂಗ್ ಪಂಡಿಗೆ ಹೋಗ್ಬೇಕು. ಇವನೇ ಹುಡುಗ ಪೂರ್ತಿ ಹಾಕೊಟ್ಟಿದ್ದವನು. ಸದ್ಯಕ್ಕೆ ಕೆಲಸ ಮುಗ್ದೈತೆ. ಸೀದಾ ಲೋಡಿಂಗ್ ಪಾಯಿಂಟಿಗೆ ಹೋಗ್ಬಿಡುವ. ಫ್ರೆಂಡ್ಸ್, ಗಾಡಿ ಕೆಲಸ ಎಲ್ಲ ಆಯಿತು. ಲೊಕೇಶನ್ ಇಲ್ಲಿಂದ ಇನ್ನು 7.5 ಕಿಲೋಮೀಟ್ರ್ ಐತೆ. ಪಾರ್ಟಿ ಅಂತ ಫೋನ್ ಮೇಲೆ ಫೋನ್ ಹಿಡ್ಕೊತಾನೆ. ಟೈಮ್ 3 ಗಂಟೆ ಆಗೋಗ್ಬಿಡ್ತು. ಯಾವ ಗ್ಯಾರೇಜಲ್ಲಿ ಗೊತ್ತು ರೆಡಿ ಮಾಡಿಸಿದ್ದು ನೋಡಿ, ತುಮಕೂರಲ್ಲಿ ಸಿಟಿ ಒಳಗೆ ಲೆಫ್ಟ್ ಸೈಡಲ್ಲಿದೆ ನೋಡಿ, ಎಸ್ ಎಮ್ ವರ್ಕ್ಶಾಪ್ ಅಂತ. ಅದೇ ಗ್ಯಾರೇಜಲ್ಲಿ ಗಾಡಿ ರೆಡಿ ಮಾಡಿಸಿದ್ದು. 2 ವೀಲ್ ಬೋಲ್ಟು ಹಾಕಾಯಿತು. ಸದ್ಯಕ್ಕೆ ಗಾಡಿ ಕೆಲಸ ಸದ್ಯಕ್ಕೆ ಇನ್ನೇನೂ ಇಲ್ಲ ಗುರು. ಗಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀವಿ. ಈಗ ಇರೋದು ಒಂದೇ ಶಿಸ್ತಾಗಿ ಹೋಗಿ ಲೋಡ್ ಮಾಡ್ಕೊಂಡು ಫಸ್ಟು ಪಾರ್ಟಿ ಕಣ್ಮುಂದೆ ಗಾಡಿ ಬಿಡಬೇಕು. ಅವಾಗಿಂದ ಒಂದು 15 ಫೋನ್ ಮಾಡಿದ್ದಾನೆ ಪಾರ್ಟಿ. ಹೇಳಿದ್ದೀನಿ ಹಿಂಗೆ ಆಗೈತೆ ಅಂದರೂ ಕೇಳಿಲ್ಲ. ಒಂದು 15 ಫೋನ್ ಮಾಡಿದ್ದಾನೆ. ಬನ್ನಿ ಸೀದಾ ಪಾಯಿಂಟ್ ಹತ್ರ ಹೋಗೋಣ. ಲೋಡಿಂಗ್ ಪಾಯಿಂಟಲ್ಲಿದ್ದೀನಿ, ನೋಡ್ಬೋದು. ಹಂಚಿನ ಫ್ಯಾಕ್ಟ್ರಿ ನಮ್ಮ ಗಾಡಿಗೆ ಇವಾಗ ಲೋಡ್ ಆಗ್ತಿರೋದು ಇದೇ ಹಂಚುಗಳು. ಹೊಸ ಹಂಚು ಗೋವಾಗೆ ಪಾಸಿಂಗ್ ಟನ್ನೇ ಜನ, ಓವರ್ಲೋಡ್ ಏನಿಲ್ಲ. 7.5 ಟನ್ನು ಲೋಡು. ಇದೇ ಹಂಚು ಲೋಡ್ ಆಗೋದು. 2 ಗಂಟೆ ಬರೋಕ್ಕೆ ಹೇಳಿದ್ರು, 3:30ಗೆ ಬಂದಿದ್ದೀನಿ. ಗಾಡಿ ಇಲ್ಲಿದೆ ನೋಡಿ, ಇದೆ ಎಲ್ಲ. ಲೋಡ್ ಮಾಡಿಸ್ಕೊಳ್ಳೋಣ. ಲೋಡ್ ಮಾಡೋವರೆಗೆ ನಮಗೇನು ಕೆಲಸ ಇಲ್ಲ. ಆರಾಮಾಗಿ ಕೈಕಾಲು ತೊಳಿಬೇಕು. ಟಾರ್ಪಲ್ ಮಾಡ್ಸಿರಲಿಲ್ಲ, ಪ್ಲ್ಯಾಟ್ಫಾರ್ಮ್ಗೆ ಹಸಿದು ಟಾರ್ಪಲ್ ಮಾಡಿ ಎತ್ತಿಕ್ಕಿದ್ದೀನಿ.
ಅವ್ರು ಲೋಡ್ ಮಾಡೋ ಗಂಟ ಕೈಕಾಲು ತೊಳ್ಕೊಂಡು ಆರಾಮಾಗಿ ಮಲಗಿದ್ರೆ ನೈಟ್ ಫುಲ್ಲು ಗಾಡಿ ಓಡಿಸ್ಬೋದು. ಪಣಜಿಮ್ಗೆ ಹೋಗ್ಬೇಕು, ಪಣಜಿಮ್ ನೋಯ್ಟ್ ಇರೋದ್ರಿಂದ ಬೆಳಗ್ಗೆ 6 ಗಂಟೆ ಹೊತ್ತಿಗೆ ಪಾಸ್ ಆಗಲೇಬೇಕು. ಅದಕ್ಕೆ ನಾನ್ ಸ್ಟಾಪ್ ಗಾಡಿ ಓಡಿಸ್ಬೇಕು, ಹೋಗಿ ಮಲ್ಕೊಳ್ಳೋಣ. ಗೈಸ್, ಗಾಡಿ ಲೋಡೆಲ್ಲ ಕಂಪ್ಲೀಟಾಗಿ ಆಯಿತು. ಟೈಮು ಕರೆಕ್ಟಾಗಿ 6:30 6:45 ಆಗೈತೆ. ಲೋಡ್ ನೋಡಿ ಇಷ್ಟೇ. ಬೈಟ ಲೋಡು, ಹಗ್ಗ ಟಾರ್ಪಲ್ಲು ಹಾಕ್ಬೇಕು ಅನ್ನೋ ತಲೆನೋವಿಲ್ಲ. ಆರಾಮಾಗಿ ಇಲ್ಲಿಂದ ಶಿಸ್ತಾಗಿ ಹೋಗಿ ಡೀಸೆಲ್ ಗೀಸೆಲ್ ಹಾಕಿಸ್ಕೊಂಡು ಹೊರಡೋಣ. ಟೈಮ್ ಎಷ್ಟಾಗಿದೆ ಅಂತ ಗೈಸ್ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. 6:30 ಲೋಡ್ ಆಗಿಲ್ಲಿಂದ ಬಿಟ್ಟಿದ್ದೀನಿ. ನೀ ಶೆಲ್ಫ್ ಮಾಡುವ. ಮಂಗಳೂರಿಂದ ಬಂದಿದ್ದು ಗೈಸ್ ನೋಡಿ, ಬರೀ 5.9 ಮೈಲೇಜ್ ಬಂದೈತೆ. ಆ ಕಡೆಯಿಂದ ಟನ್ನೇಜ್ ಹಾಕೋ ಬಂದಿದ್ದಲ್ಲ, ಈಗ 0 ಮಾಡೋಣ. ಇಲ್ಲಿಂದ ಗೋವಾಗೆ ಡೀಸೆಲ್ ಎಷ್ಟು ಬೇಕು, ಮೈಲೇಜ್ ಎಷ್ಟು ಬರುತ್ತೆ, ಟೋಲ್ ಎಷ್ಟು ಖರ್ಚಾಗುತ್ತೆ ಅಂದ್ಬಿಟ್ಟು ಇವೆಲ್ಲ ಮುಗಿಯೋ ಹೊತ್ತಿಗೆ ಎಂಡಿಂಗಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಇಲ್ಲಿಂದ ಹೊರಡೋಣ. ಇಲ್ಲಿ ಜಾಗ ಮಾತ್ರ ಸೂಪರಾಗೈತೆ. ತೋಟದ ಮಧ್ಯ ಇವರು ಫ್ಯಾಕ್ಟ್ರಿ ಮಾಡ್ಕೊಂಡಿರೋದು. ಟೈರ್ ತಗೊಳಕೊಂಡಿದೆ. ಸಣ್ಣ ಜಾಗ ಗೈಸಿಲ್, ಸಣ್ಣ ಜಾಗದಲ್ಲಿ ರಿವರ್ಸ್ ಹೊಡ್ಸಿದ್ರು. ಆಯಿತು ಗಾಡಿ. ಇಲ್ಲಿಂದ ತುಮಕೂರೇನೆ 17 ಕಿಲೋಮೀಟ್ರ್ ಐತೆ ಸಿಟಿಗೆ. ತುಮಕೂರ್ಗೆ ಹೋಗಿ ತುಮಕೂರಿಂದ ಮತ್ತೆ ಲೆಫ್ಟ್ ತಗೊಂಡು ನೋಡ್ರೆ ಸಿದ್ಧ ಒಂದೇ ರೋಡು ಗೋವಾ. ಹುಬ್ಳಿ ಧಾರವಾಡ ಮತ್ತೆ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ನಾನ್ ಸ್ಟಾಪು ಗೋವಾನೇ. ನೋಡಿ ಇದೆ ತೋಟದ ಮಧ್ಯದಲ್ಲಿ ಫ್ಯಾಕ್ಟ್ರಿ ಇರೋದು. ಯಾವುದೋ ಹಳ್ಳಿ ಒಳಗೆ ಫ್ಯಾಕ್ಟ್ರಿ ಮಾಡ್ಕೊಂಡಿರೋದು. ಚೆನ್ನಾಗಿದೆ. ಬನ್ನಿ ಸೀದಾ ಹೋಗಿ ಬಂಕ್ ಹತ್ರ ಡೀಸೆಲ್ ಹಾಕ್ಸೋಣ. ಖಾಲಿ ಗಾಡಿ ಬರ್ಬೇಕಾದ್ರೆ ಏನು ಅನ್ನಿಸ್ತಾ ಇರಲಿಲ್ಲ. ಇದೇ ರೋಡಲ್ಲಿ ನಾನು ಲೋಡಿಗೆ ಬಂದಿದ್ದು. ತೋಟದ ಮಧ್ಯ ರೈಟ್ ಸೈಡಲ್ಲೂ ತೋಟ, ಲೆಫ್ಟ್ ಸೈಡಲ್ಲೂ ತೋಟ, ಮಧ್ಯದಲ್ಲಿ ರೋಡ್ ಇರೋದು. ತೋಟದ ಮಧ್ಯ ಮಣ್ಣು ರೋಡು. ಈಗ ಲೋಡ್ ಆಗಿರೋದಕ್ಕೆ ಬೈಟ ಲೋಡ್ ಇದ್ರು ನೋಡಿ ಟನ್ನೇಜ್ ಆಯ್ತಾ. ಗಾಡಿ ಏನು ಮಲಗಿ ಎದಾಳ್ತಾ ಇದೆ ಗೈಸ್. ಅಪ್ಪ ನೋಡಿ, ಅಲ್ಲೊಂದು ಗುಂಡಿ ಬೇರೆ ಐತೆ. ಇಲ್ಲಿ ತಾತ ನೋಡಿ ಸೈಡಲ್ಲಿ ಎಕ್ಸೆಲ್ ಸೂಪರ್ ಆರ್ಸ್ಕೊ ಬಂದವ್ರೆ. ಇನ್ನೊಂದು ಸ್ವಲ್ಪ ದೂರ, ಒಂದು ಕಿಲೋಮೀಟ್ರ್ ಅಷ್ಟೇ. ಆಲ್ರೆಡಿ ಒಂದು 500 ಮೀಟ್ರ್ ಬಂದಿದ್ದೀನಿ. ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ಅಲ್ಲಿಂದ ಸೀದಾ ಒಂದೇ ರೋಡು, ಸೀದಾ ತುಮಕೂರಾದ್ರಿಂದ ನಾರ್ಮಲ್ ಅದೇ ರೋಡ್ ಅಲ್ವಾ. ನೋಡಿ ಈ ರೋಡಿನ ಪರಿಸ್ಥಿತಿ ಹೀಗಿದೆ. ಲೊಕೇಶನ್ ಮಾತ್ರ ಮಸ್ತಾಗಿತ್ತು. ಬೆಳಗಿಂದ ತಂಪಾಗಿತ್ತು ವಾತಾವರಣ, ಯಾವುದೂ ಬಿಸಿಲಿರಲಿಲ್ಲ, ಏನಿರಲಿಲ್ಲ. ತೋಟದ ಮಧ್ಯೆ ಇದ್ದಿದ್ದಕ್ಕೆ ಆರಾಮಾಗಿ ನಿದ್ದೆ ಮಾಡ್ಕೊಂಡಿದ್ದೀನಿ. ಒಳ್ಳೆ ನಿದ್ದೆ ಆಗಿದ್ದಾವೆ. ಈಗ ಕೆಲಸ ಏನಪ್ಪ ಅಂದರೆ ಗಾಡಿ ಓಡಿಸೋದು ಅಷ್ಟೇ. ನಿದ್ದೆ ಅಂತೂ ಬರೋಲ್ಲ. ಹೋಯ್ತಾ ಮಧ್ಯದಲ್ಲೆಲ್ಲಾದರೂ ಊಟ ಮಾಡಿಕೊಂಡು ಅಲ್ಲಿಂದ ಹೋಗೋದಷ್ಟೇ. ಹೋಗಿ ಡೀಸೆಲ್ ಹಾಕ್ಸೋಣ ಇವಾಗ. ಇದೇ ಬಂಕಲ್ಲಿ ಹೋಗಿ 8,100 ರೂಪಾಯಿ ಡೀಸೆಲ್ ಹಾಕಿಸ್ಕೊಂಡು ಬಂದಿದ್ದೀನಿ. ಗೋವಾಗೆ ಹೋಗ್ಲಿಕ್ಕೆ ಸಾಕು. 8,100ರಲ್ಲಿ ಆರಾಮಾಗಿ ಗೋವಾಗೆ ಹೋಗ್ಬೋದು. ಈಗ ಎಲ್ಲಿದ್ದೀನಪ್ಪ ಅಂದರೆ, ಇದು ತುಮಕೂರು ಬಿಟ್ಟು ಮುಂದಕ್ಕೆ ಇದು ಯಾವುದೋ ಒಂದು ಊರು ಐತೆ, ಗೊತ್ತಿಲ್ಲ. ಆ ಕಡೆ ಲೋಡ್ ಮಾಡ್ಕೊಂಡು ಸೀದಾ ಇಲ್ಲಿಗೆ ಹೈವೇಗೆ ಟಚ್ ಆಯಿತು. ಆಗಲೇ ನೋಡಿದೆ ಊರ ಹೆಸರು ಏನೋ ಐತೆ, ಬಿಟ್ಟು ಹಾಕಿ ಅಲ್ಲಿಂದ ಬಂದು ಇವಾಗ ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಟಿದ್ದೀನಿ. ಈಗ ಏನಪ್ಪ ಅಂದರೆ, ಒಂದು ಚಾಲೆಂಜು, ನಾನ್ ಸ್ಟಾಪು ಬಂಕಾಪುರ ಟೋಲ್ ಗಂಟ ಗಾಡಿ ಓಡಿಸ್ಬೇಕು ಅಂತ ಒಂದು ಚಾಲೆಂಜ್ ಎತ್ಕೊಂಡಿದ್ದೀನಿ. ಓಡಿಸ್ಲೇಬೇಕು. ಯಾಕಂದರೆ ಲೇಟ್ ಆಯಿತು ಅಂದರೆ ಮತ್ತೆ ಬೆಳಗಿನ ಜಾವ ಅಪ್ಪಿತಪ್ಪಿ ಮಾಲೀಕತ್ವ ಅಂದ್ರೂ ಚಳಿ ಇರೋ ಕಾರಣ ಯಾವುದೇ ಕಾರಣಕ್ಕೂ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನ್ ಸ್ಟಾಪ್ ಓಡಿಸಿದ್ರೆ ಒಂದು 6 ಗಂಟೆ ಹೊತ್ತಿಗಾದರೂ ಗೋವಾ ರೀಚ್ ಆಗ್ಬೋದು ನಾವು. ಹಾಗಾಗಿ ಹುಬ್ಳಿ ಆಗಲ್ಲ, ಅಟ್ಲೀಸ್ಟ್ ಬಂಕಾಪುರ ಗಂಟ ನಾನ್ ಸ್ಟಾಪ್ ಹೋದರೆ ಬಂಕಾಪುರ ಟೋಲ್ ಹತ್ರನೇ ಒಂದು ಡಾಬಾ ಐತೆ. ಆರಾಮಾಗಿ ಟೋಲ್ ಹತ್ರ ಹೋಗಿ ಅಲ್ಲೇ ಊಟ ಮಾಡಿಕೊಂಡು 1-2 ರೊಟ್ಟಿ ಏನಾದ್ರು ತಿನ್ಕೊಂಡು ಅಲ್ಲಿಂದ ಬಿಟ್ರೆ ಇನ್ನು ಆರಾಮಾಗಿ ಬಾಡ್ರಿಗೆ ಹೋಗ್ಬಿಡ್ಬೋದು. ಹಾಗಾಗಿ ಇವಾಗ ತುಮಕೂರಿಂದ ಹೊರಟಿದ್ದೀನಿ. ಟೈಮು ನನ್ನ ಪ್ರಕಾರ ಒಂದು 7 ಗಂಟೆ 7:15 ಆಗಿರಬೇಕು ಅನ್ಕೋತೀನಿ. ಇವಾಗ ಇಲ್ಲಿಂದ ಹೊರಟಿದ್ದೀವಿ. ಬಂಕಾಪುರಕ್ಕೆ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ ಬನ್ನಿ. ತುಮಕೂರಲ್ಲಿ ಡೀಸೆಲ್ ಹಾಕಿಸ್ಕೊಂಡು ಹೊರಟೋನು ನಾನ್ ಸ್ಟಾಪ್ ಗಾಡಿ ಓಡಿಸ್ತಾನೆ ಇದ್ದೀನಿ. ನೋಡ್ರಿ, ಇಲ್ಲಿ ಲೆಫ್ಟಲ್ಲಿ ಒಂದು ಗಾಡಿ ಹೋಗ್ತೈತೆ, ಬಡ ದೋಸ್ತು ಗಾಡಿ. ಯಾವ ರೇಂಜಿಗೆ ಲೋಡ್ ಮಾಡಿದ್ದಾನೆ ಅಂದರೆ ಸೈಕು. ನಿಜವಾಗ್ಲೂ ನನ್ನ ಗಾಡಿಗೂ ನಾವು ಒಂದಿನ ಅಷ್ಟು ಲೋಡ್ ಮಾಡಿಲ್ಲ ಗುರು. ಬಡ ದೋಸ್ತ ಗಾಡಿಗೆ ಆ ರೇಂಜಿಗೆ ಈ ದೊಡ್ಡ ತಮಿಳ್ನಾಡು ನಮ್ಮ ಹಣ್ಣಾಚಿ ಗಾಡಿಗಳು ಲೋಡ್ ಮಾಡ್ತಾರೆ ಗೊತ್ತಾ, ಹಿಂಗೆ ಹೊರಗಡೆಗೆ ಆ ಲೆವೆಲಿಗೆ ಲಾರಿಗೆ ಲೋಡ್ ಮಾಡೋ ರೇಂಜಿಗೆ ಆ ಬಡ ದೋಸ್ತ ಗಾಡಿಗೆ ಲೋಡ್ ಮಾಡೋನೆ. ಅದ್ರ ಕತೆ ಏನಾಗಬೇಡ, ಆ ಗಾಡಿ ಕತೆ ಏನಾಗಬೇಡ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು, ಗಾಡಿ ನಿಜವಾಗ್ಲೂ ಹೆಂಗೆ ಆಡ್ತೈತೆ ಆ ಗಾಡಿ ಅಂದರೆ, ನಾನು ಈಗ ಹೋಗ್ತಾನೆ ಅಬ್ಸರ್ವ್ ಮಾಡಿದ್ನಲ್ಲ, ಹಿಂಗೆ ಬರೀ ಸಿಂಪಲ್ಲಾಗಿ ಗುರು
ಕರೆಕ್ಟಾಗಿ ಒಂದು ಗಾಳಿ ಬೀಸಿದ್ರೆ ಗಾಡಿ ಪಲ್ಟಿ ಆಯ್ತದೇನೋ ಆ ರೇಂಜಿಗೆ ಲೋಡ್ ಮಾಡೋನೆ. ಜೀವದ ಮೇಲೆ ರಿಸ್ಕ್ ತಗೊಂಡು ಅಷ್ಟೊಂದು ಕಷ್ಟಪಟ್ಟು ಲೋಡ್ ಮಾಡೋಂಥ ಅವಶ್ಯಕತೆ ಐತಾ? ದಯವಿಟ್ಟು ಯಾರು ಆ ಥರ ರಿಸ್ಕ್ ತಗೊಂಡು ಲೋಡ್ ಮಾಡೋಕ್ಕೆ ಹೋಗಬೇಡಿ. ಆ ಗಾಡಿ ನೋಡ್ತೀನಿ ಮುಂದೆ ಟೋಲ್ ಹತ್ರ ನಿಲ್ಲಿಸ್ತೀನಿ. ಟೋಲ್ ಹತ್ರ ಏನಾರು ಗಾಡಿ ಬಂತು ಅಂದರೆ ಆ ಗಾಡಿ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ನಿಜವಾಗ್ಲೂ ನೋಡಿ ಭಯ ಆಗೋಯ್ತು, ಆ ರೇಂಜಿಗೆ ಲೋಡ್ ಮಾಡಿದ್ದೇನೆ. ಸದ್ಯಕ್ಕೆ ಬಂಕಾಪುರ ಟೋಲ್ ಹತ್ತಿರ ಇದ್ದೀನಿ. ನಾನ್ ಸ್ಟಾಪ್ ಗಾಡಿ ಓಡ್ತಿರೋದು ಬರೋ ಎಷ್ಟು ಕಿಲೋಮೀಟ್ರ್ ಹೊಡೈತೆ ನೋಡಿ, 295 ಕಿಲೋಮೀಟ್ರು. ತುಮಕೂರಲ್ಲಿ ಡೀಸೆಲ್ ಹಾಕ್ಸಿ ಹೊರಟಾಗ ಡೀಸೆಲ್ ಹಾಕಿಸ್ಬೇಕಾದ್ರೆ ಆಲ್ರೆಡಿ ಒಂದು 20 ಕಿಲೋಮೀಟ್ರ್ ಗಾಡಿ ಹೊಡಿತು. ತೆಗೆದ್ರೆ ಇನ್ನೂ 270 ಕಿಲೋಮೀಟ್ರ್ ನಾನ್ ಸ್ಟಾಪ್ ಡ್ರೈವ್ ಮಾಡ್ಕೊ ಬಂದಿರೋದು. ಎಲ್ಲೂ ಒಂದು ಕಡೆ ನಿಲ್ಲಿಸಿಲ್ಲ. ಟೈಮ್ ಆಲ್ರೆಡಿ 11:15 ಆಯ್ತಾ ಬಂತು. ಬನ್ನಿ ಸೀದಾ ಟೋಲ್ ಹತ್ರ ಹೋಗ್ಬಿಟ್ಟು ಸಿಗೋಣ. ಗೈಸ್ ಹೇಳ್ದಂಗೆ ನಾನ್ ಸ್ಟಾಪು ತುಮಕೂರಲ್ಲಿ ಡೀಸೆಲ್ ಹಾಕ್ಸ್ಕೊಂಬಿಟ್ಟು ಬಂಕಾಪುರ ಟೋಲ್ವರೆಗೆ ನಾನ್ ಸ್ಟಾಪ್ ಬಂದಿದ್ದೀನಿ. ಗಾಡಿ ಕರೆಕ್ಟಾಗಿ 300 ಕಿಲೋಮೀಟ್ರ್ ಹೊಡೈತೆ. ಎಷ್ಟು ಅವರಿಗೆ ಕವರ್ ನೋಡಿ. ಈಗ ಸದ್ಯಕ್ಕೆ ಲೆಫ್ಟಲ್ಲಿ ಒಂದು ಡಾಬಾ ಐತೆ, ಅಲ್ಲೇ ಹೋಗಿ ಊಟ ಮಾಡ್ಕೊಂಡು ಬರೋಣ. ಹೊಟ್ಟೆ ಹಸಿತೈತೆ. ಮಧ್ಯಾಹ್ನ ಇನ್ನು 12 ಗಂಟೆಗೆ ತಿಂಡಿ ಮಾಡಿದ್ದು. ತಿಂಡಿ ಊಟ 2 ಒಟ್ಟಿಗೆ ಮಾಡಿದ್ದು. ಅವಾಗಿಂದ ಏನೂ ತಿಂದೇ ಇಲ್ಲ. ಟೈಮ್ ಎಷ್ಟಾಗೈತಪ್ಪ ಅಂದರೆ ಎಕ್ಸಾಕ್ಟಾಗಿ ನಿಮಗೆ ಇವಾಗ ಹೇಳ್ತೀನಿ ನೋಡಿ. 11:40. 11:40ಕ್ಕೆ ಬಂದು ಬಂಕಾಪುರ ರೀಚ್ ಆಗಿದ್ದೀನಿ. ನಾನು ತುಮಕೂರು ಬಿಟ್ಟಾಗ ಕರೆಕ್ಟಾಗಿ 7:30, 8:30, 9:30, 10:30, 11:30, 4 ಅವರಿಗೆ ತುಮಕೂರಿಂದ ಬಂಕಾಪುರ ಬಂದು ರೀಚ್ ಆಗಿದ್ದೀವಿ. 300 ಕಿಲೋಮೀಟ್ರು. ಆರಾಮಾಗಿ ಹೋಗಿ ಊಟ ಮಾಡಿಕೊಂಡು ಬರೋಣ. ಊಟ ಮಾಡ್ಕೊಂಡು ಗಾಡಿ ಓಡಿಸ್ಲೇಬೇಕು, ನಿದ್ದೆ ಅಂತೂ ಮಾಡೋಂಗಿಲ್ಲ. ಯಾಕಂದರೆ ಪಣಜಿ ಗೊತ್ತಲ್ಲ, ಹೇಳಿದ್ನಲ್ಲ ಮುಂಚೆ ಹೇಳ್ದಾಗ ನೋ ಎಂಟ್ರಿ ಐತೆ. ಹೋಗಿ ಏನಾದ್ರು ತಿನ್ಕೊಂಡು ಬರೋಣ. ಬನ್ನಿ. ಆಗಲೇ ಹೇಳಿದ್ನಲ್ಲ ಗಾಡಿ ಏನಾದ್ರು ಬರುತ್ತಾ ನೋಡ್ತೀನಿ, ವೆಯ್ಟ್ ಮಾಡ್ತೀನಿ. ಬಂದರೆ ಆ ಗಾಡಿನೂ ಹಂಗೆ ತೋರಿಸ್ತೀನಿ, ನೀಟಾಗಿ ವೀಡಿಯೋ ಮಾಡ್ತೀನಿ. ನೋಡಿರಿ ಒಂದ್ಸತಿ ಟೈರ್ ಗೀರೆಲ್ಲ ಚೆಕ್ ಮಾಡ್ಕೊಬಿಡೋಣ. ಯಾಕಂದರೆ ಟನ್ನೇಜಿರೋದ್ರಿಂದ ಟೈರ್ ಚೆಕ್ ಮಾಡಲೇಬೇಕು. 7.5 ಟನ್ ಐತೆ. ಅಲ್ಲಿಂದ ನಾನ್ ಸ್ಟಾಪ್ ಬೇರೆ ಬಂದಿದ್ದೀನಲ್ವ, ಟೈರೇ ನೀಟ್ ಆಗಿಲ್ಲ. ಬನ್ನಿ ಹೋಗ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಮತ್ತೆ ಸಿಗ್ತೀನಿ. ಈ ಟೈರ್ನು ಚೆಕ್ ಮಾಡ್ಕೊಂಡು ಹೋಗ್ಬಿಡುವ. ನೋಡಿ ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ಗಾಡಿ ಇದೇ ಗಾಡಿ ಯಾವ ರೇಂಜಿಗೆ ಲೋಡ್ ಮಾಡಿದರೆ ನೋಡಿ. ಇದನ್ನೇ ನಾನು ಅವಾಗಲೇ ಹೇಳಿದ್ದು. ಸದ್ಯಕ್ಕೆ ಇವತ್ತಿನ ನಮ್ಮ ಊಟ 2 ರೊಟ್ಟಿ ಜೊತೆಗೆ ಎಗ್ ಬುರ್ಜಿ. ಗೈಸ್ ಟೈಮು 1:15 ಆಯಿತು. 1:15 ಅಂದರೆ 1:50 ಆಯಿತು. ಎಲ್ಲಿದ್ದೀನಪ್ಪ ಅಂದರೆ ಇವಾಗ ಧಾರವಾಡ ರೀಚ್ ಆಗಿದ್ದೀನಿ. ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಆ್ಯಕ್ಚುಲಿ ಲೆಫ್ಟ್ ಸೈಡ್ ಸರ್ವಿಸ್ ರೋಡಲ್ಲಿ ಹೋಗಬೇಕಿತ್ತು. ರೋಡು ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಲೆಫ್ಟ್ ಸೈಡ್ ಕ್ಲೋಸ್ ಮಾಡಿ ರೈಟ್ ಸೈಡಲ್ಲೇ ಬಿಟ್ಟಿದ್ದಾರೆ. ಮೇಲ್ಗಡೆ ಹೋಗ್ತಾ ಇರೋದು ಸೀದಾ ಬೆಳಗಾಂ ರೋಡು ನೋಡಿ. ಈಗ ನಾನು ತಿರ್ಗಾ ರೈಟ್ ತಗೊಂಡ್ರೆ ಇದು ಧಾರವಾಡ ಸಿಟಿ, ಲೆಫ್ಟ್ ತಗೊಂಡ್ರೆ ಸೀದಾ ಗೋವಾ ರೋಡು. 1:50 ಆಯಿತು ಗುರು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ. ನಾನಿನ್ನು ಪಣಜಿಯಮ್ಗೆ ಹೋಗಬೇಕು ಅಂದರೆ ನಾನ್ ಸ್ಟಾಪ್ ಗಾಡಿ ಓಡಿಸಿದ್ರೂ ಒಂದು 6:30, 7 ಗಂಟೆ ಹೊತ್ತಿಗೆ ರೀಚ್ ಆಗ್ತೀನಿ. ಆಲ್ರೆಡಿ ನಿದ್ದೆ ಸ್ವಲ್ಪ ತೂಗ್ದಂಗೆ ಆಗ್ತಾವೆ. ಏನು ಮಾಡೋದು ಗೊತ್ತಿಲ್ಲ, ಬಟ್ ಗಾಡಿ ಓಡಿಸ್ಲೇಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಹೋಗಲಿಲ್ಲ ಅಂದರೆ ಸುಮ್ಮನೆ ಸಮಸ್ಯೆ ಆಗ್ತವೆ. ನಾಳೆ ಇನ್ ಕೇಸ್ ಏನಾದರೂ ಗಾಡಿ ಬಿಡಲಿಲ್ಲ, ಪಣಜಿಲಿ ಲೇಟಾಗಿ ಹೋಗಿ ಗಾಡಿ ಬಿಡಲಿಲ್ಲ ಅಂದರೆ ಭಾರಿ ಕಷ್ಟ ಆಗೋಗ್ಬಿಡ್ತವೆ. ಅದಕ್ಕೋಸ್ಕರ ನಿದ್ದೆ ಬಂದರೂ ಪರವಾಗಿಲ್ಲ, ಮುಂದೆ ಹೋಗಿ ಎಲ್ಲರೂ ಒಂದು ಚಾಯ್ ಕುಡ್ಕೊಂಡು ಓಡ್ಸೋಕ್ಕೆ ಟ್ರೈ ಮಾಡೋಣ. ಮುಂದೆ ಇಲ್ಲೊಂದು ATM ಇರಬೇಕು. ATMಗೆ ಹೋಗಿ ಕ್ಯಾಶ್ ಎತ್ಕೋಬೇಕು. ಯಾಕಂದರೆ ಜಾನ್ವರಿ ತಿಂಗಳಲ್ಲಿ ಗೋವಾದಲ್ಲಿ TP ತಗೊಳ್ಳೇಬೇಕು. 2,000 ರೂಪಾಯಿ, 1,700, 1,800 ರೂಪಾಯಿ ಆಗುತ್ತೆ. ಹೋಗಿ ಕ್ಯಾಶ್ ಎತ್ಕೊ ಬರೋಣ. ATM ಕ್ಲೋಸ್ ಆಗಿದೆಯಾ? ATM ಕಾಣಿಸ್ತಲ್ಲ, ಕಳೆದು ಅಲ್ಲಿದೆ ಗೈಸ್, ಇದಿದೆ ನೋಡಿ, ಇಂಡಿಯನ್ 1 ಅಂತ ATM. ಬನ್ನಿ ಹೋಗ್ಬಿಟ್ಟು ಕ್ಯಾಶ್ ಎತ್ಕೊಬರುವ. ಗೈಸ್ ನೋಡಿ, ನಾನಿಲ್ಲಿ ATMಗೆ ಕಾರ್ಡ್ ತಂದೆ, ಬಟ್ ಕಾರ್ಡ್ ಹಾಕಲಿಲ್ಲ. ಪವರ್ಡ್ ಬೈ UPI. QR ಕೋಡ್ ಬಂತು. QR ಕೋಡ್ ಸ್ಕ್ಯಾನ್ ಮಾಡಿ ದುಡ್ಡು ಎತ್ಕೊತಿರೋದು ನೋಡಿ. QR ಕೋಡಿಂದನೇ ದುಡ್ಡು ಬರ್ತಾ ಇದೆ. ಈ ಥರ ಅಪ್ಡೇಟ್ ಆಗಬೇಕು. ಎಲ್ಲ ಕಡೆ ಕಾರ್ಡ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ನಾನು ಕಾರ್ಡ್ ತಂದೆ, ಬಟ್ ಯೂಸ್ ಇಲ್ಲ. ವಿತೌಟ್ ಕಾರ್ಡ್ ಹಾಕಿ ವಿತೌಟ್ ಕಾರ್ಡ್ ಕ್ಯಾಶ್ ಎತ್ಕೊಂಡಿದ್ದೀನಿ UPIಯಲ್ಲಿ. ಥ್ಯಾಂಕ್ ಯು ಅಂತ ಬಂದಾಯಿತು ನೋಡಿ. ವಿತೌಟ್ ಕಾರ್ಡ್. ಬನ್ನಿ ಹೊರಡೋಣ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ನೋಡಿ ಇಲ್ಲೇ ತೋರಿಸ್ತಾ ಐತೆ UPI ಅಂತ. ಅದನ್ನೇ ಯೂಸ್ ಮಾಡಿಬಿಟ್ಟು ಕ್ಯಾಶ್ ಎತ್ಕೊಂಡಿದ್ದು. ಎಲ್ಲ ATMಗಳಲ್ಲಿ ಇದನ್ನು ಅಪ್ಡೇಟ್ ಮಾಡಿದರೆ ಒಳ್ಳೆಯದಾಗುತ್ತೆ. ಹೊರಡುವ, ಡೋಂಟ್ ವೇಸ್ಟ್ ದ ಟೈಮ್. ಫ್ರೆಂಡ್ಸ್, ಟೈಮು ಕರೆಕ್ಟಾಗಿ 3:30 ಇವಾಗ.
ಎಲ್ಲಿದ್ದೀನಪ್ಪ ಅಂದರೆ ರಾಮನಗರ ಎಂಟ್ರಿ ಆಗಿದ್ದೀನಿ. ತುಂಬ ನಿದ್ದೆ ಎಳಿತಾವೆ. ಇಲ್ಲಿ ಗಂಟೆಗೂ ಕಷ್ಟಪಟ್ಟು ಕಂಟ್ರೋಲ್ ಮಾಡ್ಕೊ ಬಂದೆ. ಮುಂದಕ್ಕೆ ಓಡ್ಸೋಕ್ಕಾಗ್ತದಿಲ್ಲ ಗೊತ್ತಿಲ್ಲ. ಮುಂದ್ಗಡೆ ಟೀ ಅಂಗಡಿಗಳಿದ್ದಾವೆ, ಅಲ್ಲಿ ಹೋಗ್ಬಿಟ್ಟು ಒಂದು ಟೀ ಕುಡಿಯೋಣ. ಟೀ ಕುಡಿದು ನಿದ್ದೆ ಕಂಟ್ರೋಲ್ ಆದರೆ ಗಾಡಿ ಓಡಿಸೋದು. ಇಲ್ಲ ಪರವಾಗಿಲ್ಲ ಮಲ್ಕೊಂಡೆ ಹೋಗೋಣ, ಏನಾದ್ರು ಹೆಚ್ಚು ಕಮ್ಮಿ ಆಗಬೇಕಲ್ವ ಗೈಸ್. ನಿದ್ದೆ ಬಂದರೆ ಯಾವುದೇ ಕಾರಣಕ್ಕೂ ಗಾಡಿ ಓಡ್ಸೋಕ್ಕಂತೂ ಹೋಗಬಾರ್ದು, ರಿಸ್ಕ್ ಅಂತೂ ತಗೊಳ್ಳೋಕ್ಕೆ ಹೋಗಬಾರ್ದು. ಟೀ ಕುಡಿದು ನಿದ್ದೆ ಹೋಯಿತು ಅಂದರೆ ಮಾತ್ರ ಗಾಡಿ ಎತ್ತೀನಿ, ಇಲ್ಲ ಅಂದರೆ ಗಾಡಿ ಎತ್ತಲ್ಲ. ಬನ್ನಿ ನೋಡೋಣ ಮುಂದೆ. ಈಗ 3:30 ರಾಮನಗರಕ್ಕೆ ರೀಚ್ ಆಗಿದ್ದೀನಿ ಫ್ರೆಂಡ್ಸ್. ಫೈನಲಿ ಗೋವಾ ಚೆಕ್ ಪೋಸ್ಟು ರೀಚ್ ಆಗಿದ್ದೀನಿ. ನಾನ್ ಸ್ಟಾಪ್ ಡ್ರೈವಿಂಗು, ಕಣ್ಣು ಬಿಡೋಕ್ಕೂ ಆಯ್ತಾಯಿಲ್ಲ. ನಿದ್ದೆ ಅಂತರೂ ಘಾಟ್ ಹಿಡಿದು ಬಂದಿದ್ದೀನಿ. ಟೈಮ್ ಎಷ್ಟಪ್ಪ ಅಂದರೆ 4:49. ಎಷ್ಟೊತ್ತಿಗೆ ಹೊರಟಿದ್ದು ಹೇಳಿ? ನಾವು ತುಮಕೂರಿಂದ 7:30 ಹೊರಟಿದ್ದು. 4:49ಕ್ಕೆ 4:50ಕ್ಕೆ ಇವಾಗ ಗೋವಾ ಬಾರ್ಡರಾಗಿದ್ದೀನಿ. ಇವಾಗ ಏನಪ್ಪ ಕೆಲಸ ಅಂದರೆ ಚೆಕ್ ಪೋಸ್ಟ್ RTO ಆಫೀಸಲ್ಲಿ ಐತೆ. ಡಾಕ್ಯುಮೆಂಟ್ಸ್ ಎತ್ಕೊಂಡು, ಡಾಕ್ಯುಮೆಂಟ್ಸು ಜೊತೆಗೆ ಗಾಡಿ ಬಿಲ್ಲು ಲೋಡ್ ಆಯ್ತಲ್ಲ, ಆ ಬಿಲ್ಲು ಕೊಡಬೇಕು. ಬಿಲ್ಲು ತೋರಿಸ್ಬೇಕು ಅವ್ರಿಗೆ ಏನು ಲೋಡು ಅಂತ ಹೇಳಬೇಕು. ಆ ಬಿಲ್ಲು ಜೊತೆಗೆ TP ಹಾಕ್ಸೋಕ್ಕೆ ದುಡ್ಡು. ಬನ್ನಿ ಹೋಗ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡು ಬರೋಣ. ಗೋವಾ ಚೆಕ್ ಪೋಸ್ಟ್ ನೋಡಿ ಯಾವ ಥರ ಇದೆ ಅಂತ. ನೋಡಿ ಇದೇ ಗೋವಾ ಚೆಕ್ ಪೋಸ್ಟು. ಅಲ್ಲಿ ಕೂತಿರ್ತಾರೆ ಪೊಲೀಸರು. ಗಾಡಿ ಬಂದಂಗೆ ಸೈಡಿಗೆ ಕಳಿಸ್ತಾರೆ. ಸೈಡಿಗೆ ಕಳಿಸ್ಬಿಟ್ಟು ಹೋಗಪ್ಪ ದುಡ್ಡು ಕೊಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟು ಬಂದು ಬಿಲ್ ಇದೆಯಲ್ಲ, ಬಿಲ್ಲಿದೆ, ಬಿಲ್ ಓಪನ್ ಮಾಡಿ ಬಿಲ್ಲಿಗೆ ಒಬ್ಬ ಸೀಲ್ ಹಾಕ್ತಾನೆ, 20 ರೂಪಾಯಿ ಇಸ್ಕೊತಾನೆ. ಒಬ್ಬ ಸೈನ್ ಹಾಕ್ತಾನೆ, 50 ರೂಪಾಯಿ ಇಸ್ಕೊತಾನೆ. ಪಕ್ಕದಲ್ಲಿ ಒಬ್ಬ ಚೇಲ ಕೂತಿರ್ತಾನೆ, ಅವನು 20 ರೂಪಾಯಿ ಕೊಡು ಅಂತಾನೆ. ಒಟ್ಟಿಗೆ ಇಲ್ಲಿ 90 ರೂಪಾಯಿ ಖರ್ಚು ಬರ್ತದೆ. ಆ ಖರ್ಚನ್ನ ಪ್ರತಿ ಟ್ರಿಪ್ಪಿಗೂ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಗಾಡಿ ಬಿಡೋಲ್ಲ, ಕಿರಿಕು. ನಾರ್ಮಲ್ಲು ಅದೇನು ಕೊಡ್ತೀವಿ ಅಂದರೆ ಸುಮ್ಮನೆ ಭಿಕ್ಷೆ ಕೊಟ್ಟಂಗೆ ನಾವು ಅವರಿಗೆ. ಅವೆಲ್ಲನೂ ಕೊಟ್ಕೊಂಡು ಜೊತೆ ನಮ್ಮ ಗಾಡಿಗೆ ಒಂದು TP ಹಾಕೊಂಡು ಬರೋಣ. ಬನ್ನಿ ಇವಾಗ ತೋರಿಸ್ತೀನಿ ಸೀರಿಯಲ್ ಹಾಕಿದ್ಮೇಲೆ ಯಾವ ಥರ ಹಾಕಿರ್ತಾರೆ ಅಂತ. ಗೈಸ್ ಹೋಗಿ TP ಹಾಕಿಸ್ಕೊಂಡು ಅವ್ರಿಗೆ ಲಂಚ ಕೊಟ್ಟು ಬಂದೆ. ನೋಡಿ TP ಇದರಲ್ಲಿ 1500 ರೂಪಾಯಿ ಇರೋದು. ಬಟ್ ಅವರು ನನ್ನ ಹತ್ರ ಇಸ್ಕೊಂಡಿದ್ದು 1700. ಜೊತೆಗೆ ಇದು ನೋಡಿ ಗಾಡಿಗೆ ಕೊಟ್ಟಿದ್ದು ಬಿಲ್ಲು, ನನ್ನ ಗಾಡೀಲಿರೋ ಲೋಡ್ ಐಟಮಿಗಿರೋ ಬಿಲ್ಲು. ಆ ಬಿಲ್ಲಿಗೆ ಇದು ಗೋವಾದವ್ರು ಹಾಕಿರೋ ಸೀಲ್. ಇವಾಗ ಈ ಸೀಲಿಗೆ 20 ರೂಪೀಸು. ಈ ಸೈನ್ ಇದೆಯಲ್ಲ ಇದಕ್ಕೆ 50 ರೂಪೀಸು ಪ್ಲಸ್ ಇನ್ನೊಂದು 20 ಅಲ್ಲೊಬ್ಬ ಎಕ್ಸ್ಟ್ರಾ ಇಸ್ಕೊತಾನೆ. ಅದಕ್ಕೆ ಸೀಲು ಸೈನು ಏನೂ ಇಲ್ಲ. ನಾನೆಂಥ ಫಾರೆಸ್ಟ್ ಅವನಂಥದ್ದು ಏನೋ ಗೊತ್ತಿಲ್ಲ. ಒಟ್ಟಿಗೆ 90. ಅದು ಇದು 1500 ರೂಪಾಯಿಗೆ 1700 ರೂಪಾಯಿ, 1800 ರೂಪಾಯಿ ಈ ಟ್ರಿಪ್ಪಲ್ಲಿ ಇಲ್ಲಿ ಹೋಗಿ. ಈಗ ಅದು ಒಂದು ಸತಿ TP ತಾತು ಅಂದರೆ ಇನ್ನು 3 ತಿಂಗಳ ಗಂಟ ಮಾತಾಡೋಂಗಿಲ್ಲ. ಬಟ್ 1 ತಿಂಗಳಾದ್ಮೇಲೆ ಒಂದು ಸತಿ 100 ರೂಪಾಯಿ ಕೊಟ್ಟು ರಿನ್ಯೂವಲ್ ಮಾಡಿಸ್ಕೊಬಿಟ್ರೆ 3 ತಿಂಗಳಿಗೆ 1500 ರೂಪಾಯಿ ಇರೋದು. ಬಟ್ ಅವ್ರು 200 ರೂಪಾಯಿ ಎಕ್ಸ್ಟ್ರಾ ಎತ್ಕೊಂಡು 1700 ರೂಪಾಯಿ ಇಸ್ಕೊತಾರೆ. ಸದ್ಯಕ್ಕೆ ಟೈಮು ಕರೆಕ್ಟಾಗಿ 5 ಗಂಟೆ. ಇಲ್ಲಿಂದ ನನಗೆ ಲೊಕೇಶನ್ ಇನ್ನೂ 60 ಕಿಲೋಮೀಟ್ರ್ ಮೇಲಿರಬೇಕು. ಪಣಜಿಗೆ ಹೋಗ್ಬೇಕು ಇವಾಗ. ಇನ್ನೂ 1 ಅವರ್ ಜರ್ನಿ. ಬನ್ನಿ ಇಲ್ಲಿಂದ ಹೋಗಿ ಸೀದಾ ಪಾಯಿಂಟಿಗೆ ಹೋಗಿ ಮಲ್ಕೊಳ್ಳೋಣ. ಅಪ್ಪಿತಪ್ಪಿ ಹಿಂಗೆ ಮಲ್ಕತ್ತು ಅಂದ್ರೂ ಮತ್ತೆ ಬೆಳಗ್ಗೆ ಕೆಚ್ಚರ ಆಗಲ್ಲ. 8-9 ಗಂಟೆ ಮೇಲೆ ಆಗಿಬಿಡುತ್ತೆ. ಅದಕ್ಕೆ ಟೆನ್ಷನ್ನೇ ಬೇಡ. ಆರಾಮಾಗಿ ಪಾಯಿಂಟಿಗೆ ಹೋಗಿ ಮಲಿಕೊಂಡ್ರೆ ಪಾರ್ಟಿನೇ ಬಂದು ಎದ್ದೇಳಿಸ್ತಾರೆ ಖಾಲಿ ಮಾಡಲಿಕ್ಕೆ. ಹಾಗಾಗಿ ಸೀದಾ ನಾನ್ ಸ್ಟಾಪ್ ಪಾಯಿಂಟಿಗೆ ಹೋಗುವ. ಗೈಸ್ ಫೈನಲಿ ಲೊಕೇಶನ್ಗೆ ರೀಚ್ ಆಗಾಯಿತು. ಇದೇ ಲೊಕೇಶನ್ ಅವ್ರು ಕಳಿಸಿರೋದು. ಮೇ ಬಿ ಇಲ್ಲೇ ಖಾಲಿ ಆಗ್ಬೋದು ಅನ್ಕೋತೀನಿ, ನನಗೂ ಗೊತ್ತಿಲ್ಲ. ಅವ್ರು ಬಂದು ನೋಡಿದಾಗ ಗೊತ್ತಾಗುತ್ತಷ್ಟೇ. ಟೈಮ್ ಎಷ್ಟಪ್ಪ ಅಂದರೆ ಇವಾಗ 6:33. ನಾವು ನೆನ್ನೆ ತುಮಕೂರು ಬಿಟ್ಟಾಗ 7:30, ಇವಾಗ 6:30. 11 ಅವರಿಗೆ ಬಂದು ರೀಚ್ ಆಗಿದ್ದೀವಿ. ನಿದ್ದೆ ಎಷ್ಟು ನಿದ್ದೆ ಬರ್ತಾವೆ ಅಂದರೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಅಷ್ಟು ನಿದ್ದೆ ಬರ್ತಾಯಿದೆ. ಈಗ ಕೆಲಸ ಏನೂ ಇಲ್ಲ, ಗಾಡಿ ತನ್ನ ಅನ್ಲೋಡಿಂಗ್ ಪಾಯಿಂಟಿಗೆ ಹಾಕೈತೆ. ಸದ್ಯಕ್ಕೆ ಶಿಸ್ತಾಗಿ ಮಲ್ಕೊಳ್ಳೋದೇನೆ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಮುಗಿಸೋಣ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಯಾರೆಲ್ಲ ವೀಡಿಯೋನ ಹೊಸ್ದಾಗಿ ನೋಡಿದ್ದೀರಾ, ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ತಿದ್ದುಪಡಿ ಇದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬಟ್ ನನಗೆ ಗುಡ್ ನೈಟ್.